ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಗಣಿತದ ಅಭ್ಯಾಸ 9 ಅಧ್ಯಾಯ 9 ಅಭ್ಯಾಸ 9.1 ರಲ್ಲಿನ ಪರಿಹಾರಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 4ರ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನು ತಾವು ಪಡೆದುಕೊಳ್ಳಬಹುದು. ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿನ ವಿಡಿಯೋಸ್ಗಳ ಲೆಕ್ಕಗಳ ಪರಿಹಾರದ ವಿಡಿಯೋಸ್ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ತಾವು ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದರ ಪರಿಹಾರವನ್ನ ನೋಡೋಣ. ನಾಲ್ಕನೇ ಪ್ರಶ್ನೆಯಲ್ಲಿ ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನ ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ, ಚಿತ್ರವನ್ನ ತಾವು ನೋಡ್ರಿ. ಒಂದು ಗೋಪುರವನ್ನ ಇದೆ, ಆ ಗೋಪುರದ ಪಾದದಿಂದ 30 ಮೀಟರ್ ದೂರದಲ್ಲಿ, ಗೋಪುರದ ಪಾದದಿಂದ 30 ಮೀಟರ್ ದೂರದ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ, ಈ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಅಂತಂದ್ರೆ ಕಣ್ಣಿನ ದೃಷ್ಟಿಯಿಂದ ಮೇಲ್ಗಡೆ ಉನ್ನತ ಕೋನವು 30 ಡಿಗ್ರಿ ಉಂಟಾಗಿದೆ. ಆದರೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಈ ಗೋಪುರದ ಎತ್ತರವನ್ನ ಕಂಡುಹಿಡಿಬೇಕು ನಾವು. ಇಲ್ಲೊಂದು ಲಂಬಕೋನ ತ್ರಿಭುಜವನ್ನು ಉಂಟಾದಾಗ ಎ ಬಿ ಸಿ, ಲಂಬಕೋನ ತ್ರಿಭುಜದಲ್ಲಿ ಬಿ ಕೋನ 90 ಡಿಗ್ರಿ ಅಂತ ಹೇಳಾಗ್ತದ. ಗೋಪುರದ ಎತ್ತರ ಎ ಬಿ ಆಗಿರಲಿ, ಗೋಪುರದ ಎತ್ತರ ಎ ಬಿ ಆಗಿರಲಿ, ಅದನ್ನೇ ನಾವು ಎಷ್ಟದ ಅಂತೇಳಿ ಕಂಡುಹಿಡಿಬೇಕಾಗಿದೆ. ಆ ನಂತರ ಥೀಟವನ್ನ ಕೊಟ್ಟಿದ್ದಾರೆ, ಕೋನವನ್ನ 30 ಡಿಗ್ರಿ, ಉನ್ನತ ಕೋನ 30 ಡಿಗ್ರಿ. ಬಿಸಿಯ ಉದ್ದ ಈಕ್ವಲ್ಸ್ ಟು 30 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನ ಏನಾಗ್ತದ, ಇದು 30 ಡಿಗ್ರಿ ಅಂತಂದಾಗ ಅಭಿಮುಖ, ಇದು ವಿಕರ್ಣ, ಇದು ಪಾರ್ಶ್ವ ಅನ್ನೋದಾಗ್ತದ. ನಮ್ಗೆ ಏನ್ ಕಂಡುಹಿಡಿಬೇಕಾಗ್ಯದ, ಅಭಿಮುಖವನ್ನ ಕಂಡುಹಿಡಿಬೇಕಾಗ್ಯದ, ಪಾರ್ಶ್ವವನ್ನ ಕೊಟ್ಟಿದ್ದಾರೆ. ಪಾರ್ಶ್ವ ಕೊಟ್ಟಾಗ ಅಭಿಮುಖ ಕಂಡುಹಿಡಿಬೇಕಾದ್ರೆ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿ ಕೋನ 90 ಡಿಗ್ರಿ ಆಗಿರ್ತದ. ಥೀಟಾ ಈಕ್ವಲ್ಸ್ ಟು 30 ಡಿಗ್ರಿ ಈಗಾಗಲೇ ಗೊತ್ತು ನಮ್ಗ. ಇಲ್ಲಿ ಟ್ಯಾನ್ ಥೀಟಾ ಈಕ್ವಲ್ಸ್ ಟು ಅಭಿಮುಖ ಭಾಗಿಲೆ ಪಾರ್ಶ್ವ ಅಂತ ಹೇಳಿ ತಗೋತೀನಿ. ಯಾಕಂದ್ರೆ ಅಭಿಮುಖವನ್ನ ಕಂಡುಹಿಡಿಬೇಕಾಗ್ಯದ, ಪಾರ್ಶ್ವವನ್ನ ಕೊಟ್ಟಿದ್ದಾರೆ, ಹಾಗಾಗಿ ಅಭಿಮುಖ ಭಾಗಿಲೆ ಪಾರ್ಶ್ವವನ್ನು ತಗೊಂಡಿನಿ. ಟ್ಯಾನ್ ಥೀಟಾ ಎಷ್ಟು, ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಟು ಅಭಿಮುಖ ಅಂತಂದ್ರೆ ಎ ಬಿ ಭಾಗಿಲೆ ಪಾರ್ಶ್ವ ಅನ್ನೋದು ಬಿ ಸಿ. ಟ್ಯಾನ್ 30 ಎಷ್ಟಾಗ್ತದೆ ಇಲ್ಲಿ, ಟ್ಯಾನ್ 30 ಅಂತಂದ್ರೆ 1/√3 ಅಂತ ಹೇಳಿ ಆಗ್ತದ, ಈಕ್ವಲ್ಸ್ ಟು ಎ ಬಿ ಡಿವೈಡ್ ಬೈ ಬಿ ಸಿ 30. ಓರೆ ಗುಣಾಕಾರನ ಮಾಡಿದಾಗ ಎ ಬಿ √3 ಈಕ್ವಲ್ಸ್ ಟು 30, ಎ ಬಿ ಈಕ್ವಲ್ಸ್ ಟು 30 ಭಾಗಿಲೆ √3. ಯಾವಾಗ್ಲೂ ಛೇದನದಲ್ಲಿ ಅಭಾಗಲಬ್ಧ ಸಂಖ್ಯೆಗಳನ್ನ ಇರಬಾರ್ದು, ಹಾಗಾಗಿ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಛೇದನವನ್ನ ಅಕರ್ಣಿಕಾರಕ ಮಾಡ್ತೀನಿ, √3 ಭಾಗಿಲೆ √3. ಎ ಬಿ ಈಕ್ವಲ್ಸ್ ಟು ಎಷ್ಟಾಗ್ತದೆ ಇಲ್ಲಿ, 30√3 ಭಾಗಿಲೆ ಇದು 3. ಯಾಕಂದ್ರೆ √3 ಗುಣಿಲೆ √3 ಮಾಡಿದಾಗ 3 ಸ್ಕ್ವೇರ್ ಅಂತ ಹೇಳಾಗ್ತದ. 3 ಸ್ಕ್ವೇರ್ ಅಂತಂದಾಗ ಸ್ಕ್ವೇರ್ ಮತ್ತು ರೂಟ್ ಅನ್ನ ಕ್ಯಾನ್ಸಲ್ ಆಗಿ 3 ಅನ್ನೋದು ಬಂತು. 3 1 3 10 3 1 3 10. ಎ ಬಿ ಈಕ್ವಲ್ಸ್ ಟು 10√3 ಮೀಟರ್. ಆ ಗೋಪುರದ ಎತ್ತರ ಎಷ್ಟಾಗ್ತದೆ ಇಲ್ಲಿ, 10√3 ಮೀಟರ್ ಅನ್ನೋದು ಗೋಪುರದ ಎತ್ತರವನ್ನ ಸಿಗ್ತದ. ಈ ರೀತಿ ಇದರ ಉತ್ತರವನ್ನ ನಾವು ಪಡೆದುಕೊಳ್ಬೇಕು. ವಿಡಿಯೋನ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.